ಅಧ್ಯಾಯ 1 ಸಂಶೋಧನಾ ವಿಶ್ಲೇಷಕರಿಗೆ ಪರಿಚಯ. ಕಲಿಕೆ ಉದ್ದೇಶಗಳು. ಈ ಅಧ್ಯಾಯವನ್ನು ಅಧ್ಯಯನ ಮಾಡಿದ ನಂತರ ನೀವು ಕೆಳಗಿನ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಸಂಶೋಧನಾ ವಿಶ್ಲೇಷಕರ ಪಾತ್ರ, ಸಂಶೋಧನಾ ವಿಶ್ಲೇಷಕರ ಪ್ರಮುಖ ಜವಾಬ್ದಾರಿಗಳು, ಕಂಪನಿಗಳು ಮತ್ತು ಅಥವಾ ಗ್ರಾಹಕರೊಂದಿಗೆ ಸಂವಹನದ ಮೂಲಭೂತ ತತ್ವಗಳು, ಸಂಶೋಧನಾ ವಿಶ್ಲೇಷಕರಲ್ಲಿ ಅಪೇಕ್ಷಿಸಲಾದ ಪ್ರಮುಖ ಗುಣಲಕ್ಷಣಗಳು. ಸಂಶೋಧನಾ ವಿಶ್ಲೇಷಕರ ಪ್ರಾಥಮಿಕ ಪಾತ್ರ. ನೀವು ಹೊಸ ಫೋನ್ ಖರೀದಿಸಲು ನಿರ್ಧರಿಸಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ? ನೀವು ನಿಗದಿಪಡಿಸಿದ ಬೆಲೆ ವ್ಯಾಪ್ತಿಯಲ್ಲಿ ಕೆಲವು ಬ್ರ್ಯಾಂಡ್ಗಳನ್ನು ಆಯ್ಕೆ ಮಾಡಿ ವಿವಿಧ ತಾಂತ್ರಿಕ ವಿಶ್ಲೇಷಣೆಗಳನ್ನು ಹೋಲಿಸುತ್ತೀರಿ. ನಂತರ ನಿಮಗೆ ಮುಖ್ಯವಾದ ಅಂಶಗಳಾದ ಬ್ಯಾಟರಿ ಅಥವಾ ಅವಧಿ ಅಥವಾ ಕ್ಯಾಮೆರಾದ ಮೆಗಾಪಿಕ್ಸೆಲ್ಗಳ ಆಧಾರದಲ್ಲಿ ತೀರ್ಮಾನ ಕೈಗೊಳ್ಳುತ್ತೀರಿ. ಈ ಪ್ರಕ್ರಿಯೆ ಸಂಶೋಧನಾ ವಿಶ್ಲೇಷಕರು ರಿಸರ್ಚ್ ಅನಲಿಸ್ಟ್ ಆರ್ಎಸ್ ತಮ್ಮ ಗ್ರಾಹಕರಿಗೆ ಹೂಡಿಕೆ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುವಾಗ ಮಾಡುವ ಕೆಲಸಕ್ಕೆ ಬಹಳ ಹೋಲಿಕೆಯಾಗಿದೆ. ಇದರಲ್ಲಿ ಸಂಶೋಧನೆ ರಿಸರ್ಚ್ ಎಂದರೆ ವಿವಿಧ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸುವುದು ಮತ್ತು ವಿಶ್ಲೇಷಣೆ ಅನಾಲಿಸಿಸ್ ಎಂದರೆ ಆ ಮಾಹಿತಿಯನ್ನು ಸಂಸ್ಕರಿಸಿ ತೀರ್ಮಾನಕ್ಕೆ ಬರಲು ಬಳಸುವುದು ಸೇರಿವೆ. ಡೇಟಾ ಮತ್ತು ಮಾಹಿತಿ ಸಂಶೋಧನಾ ವಿಶ್ಲೇಷಕರ ಕಾರ್ಯಕ್ಕೆ ಅತ್ಯಂತ ಅವಶ್ಯಕ. ಆರ್ಎಸ್ ಅವರು ಮೌಲ್ಯಮಾಪನ ಮಾಡುತ್ತಿರುವ ಹೂಡಿಕೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸಬೇಕು. ಇದರಲ್ಲಿ ಮ್ಯಾಕ್ರೋ ಮತ್ತು ಮೈಕ್ರೋ ಆರ್ಥಿಕ ಅಂಶಗಳು, ಉದ್ಯಮ ನಿರ್ದಿಷ್ಟ ಮಾಹಿತಿ ಮತ್ತು ಕಂಪನಿ ನಿರ್ದಿಷ್ಟ ಮಾಹಿತಿ ಸೇರಿರುತ್ತದೆ. ಆರ್ಥಿಕ ಮಾಹಿತಿಯನ್ನು ಸರ್ಕಾರದ ಅಂಕಿಅಂಶಗಳು ಮತ್ತು ಕೇಂದ್ರ ಬ್ಯಾಂಕ್ ನೀಡುವ ಡೇಟಾದಿಂದ ಅಂದರೆ ರಿಸರ್ವ್ ಬ್ಯಾಂಕ್ ಅಥವಾ ಆಫ್ ಇಂಡಿಯಾ ಆರ್ಬಿಐ ಇಂದ ಪಡೆಯಬಹುದು. ಜಾಗತಿಕ ಅಂಶಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಅಂತರರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎಡಿಬಿ, ವಿಶ್ವ ಬ್ಯಾಂಕ್ ಮತ್ತು ಇತರ ಜಾಗತಿಕ ಅಭಿವೃದ್ಧಿ ಹಣಕಾಸು ಸಂಸ್ಥೆಗಳಿಂದ ಸಂಗ್ರಹಿಸಬಹುದು. ಉದ್ಯಮ ನಿರ್ದಿಷ್ಟ ಜರ್ನಲ್ಗಳು ಮತ್ತು ಪ್ರಕಟಣೆಗಳಿಂದ ಉದ್ಯಮ ಅಥವಾ ವಲಯ ಮಾಹಿತಿಯನ್ನು ಪಡೆಯಬಹುದು. ಕಂಪನಿ ನಿರ್ದಿಷ್ಟ ಮಾಹಿತಿಯನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸಬಹುದು. ನಿಯಂತ್ರಣಾತ್ಮಕ ಅನುಸರಣೆ ಅವಶ್ಯಕತೆಗಳ ಭಾಗವಾಗಿ ಕಂಪನಿಗಳು ಸಲ್ಲಿಸುವ ಹಣಕಾಸು ಹೇಳಿಕೆಗಳು ಅಥವಾ ವಾರ್ಷಿಕ ವರದಿಗಳು ಮಾಹಿತಿ ನೀಡಲು ಅಧಿಕಾರ ಪಡೆದ ಕಂಪನಿ ಅಧಿಕಾರಿಗಳೊಂದಿಗೆ ಸಭೆಗಳು, ಕಾರ್ಖಾನೆ ಅಥವಾ ಪ್ಲಾಂಟ್ ಭೇಟಿಗಳು, ಮಾರುಕಟ್ಟೆ ಸಮೀಕ್ಷೆಗಳು ಮತ್ತು ಉದ್ಯೋಗಿ ಅಥವಾ ಹಿತಾಸಕ್ತಿದಾರರ ಸಂದರ್ಶನಗಳು ಮೊದಲಾದವು. ಸಂಶೋಧನಾ ವಿಶ್ಲೇಷಕ ಎಂದರೆ ಪ್ರತಿಫಲಕ್ಕಾಗಿ ಸಂಶೋಧನಾ ಸೇವೆಗಳನ್ನು ಒದಗಿಸುವ ವ್ಯವಹಾರದಲ್ಲಿ ತೊಡಗಿರುವ ವ್ಯಕ್ತಿ. ಇದರಲ್ಲಿ ಭಾಗಕಾಲಿಕ ಸಂಶೋಧನಾ ವಿಶ್ಲೇಷಕರು ಸೇರಿದ್ದಾರೆ. ವಿಶ್ಲೇಷಣೆ ಮತ್ತು ತೀರ್ಮಾನ ಪ್ರಕ್ರಿಯೆ ಗುಣಾತ್ಮಕ ಹಾಗೂ ಪ್ರಮಾಣಾತ್ಮಕ ಅಂಶಗಳ ಸಂಯೋಜನೆಯಾಗಿದೆ. ಕಾರ್ಯಾಚರಣಾ ಕಾರ್ಯಕ್ಷಮತೆಯನ್ನು ಪ್ರಭಾವಿಸುವ ಗುಣಾತ್ಮಕ ಅಂಶಗಳಲ್ಲಿ ಕಾರ್ಯದಕ್ಷತೆ, ಸ್ಪರ್ಧಾತ್ಮಕತೆ, ವ್ಯವಹಾರ ಯೋಜನೆಗಳು, ನಿರ್ವಹಣೆಯ ಕೆಲಸದ ನೈತಿಕತೆ ಮುಂತಾದವು ಸೇರಿವೆ. ಪ್ರಮಾಣಾತ್ಮಕ ಅಂಶಗಳಲ್ಲಿ ಆದಾಯ, ವೆಚ್ಚ, ಲಾಭದಾಯಕತೆ ಹಾಗೂ ಅವಕ್ಕೆ ಸಂಬಂಧಿಸಿದ ಅಪಾಯಗಳು ಸೇರಿವೆ. ಆದ್ದರಿಂದ ಆರ್ಎಸ್ ಅವರು ಕಂಪನಿಗಳೊಂದಿಗೆ ಹಾಗೂ ಇತರರೊಂದಿಗೆ ಹೆಚ್ಚಿನ ಸಮಯ ಸಂವಹನ ನಡೆಸಿ, ಡೇಟಾವನ್ನು ಸಂಗ್ರಹಿಸಿ, ವಿಶ್ಲೇಷಿಸಿ, ಅಂತಿಮವಾಗಿ ನಿರ್ದಿಷ್ಟ ಭದ್ರತೆ ಅಥವಾ ಷೇರುವನ್ನು ಖರೀದಿಸಬೇಕೇ, ಹಿಡಿದುಕೊಳ್ಳಬೇಕೇ ಅಥವಾ ಮಾರಬೇಕೇ ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಸಂಶೋಧನಾ ವಿಶ್ಲೇಷಕರು ಅವರು
ಮಾಡುವ ವಿಶ್ಲೇಷಣೆಯ ಸ್ವಭಾವ, ಕವರ್ ಮಾಡುವ ವಲಯಗಳು ಮತ್ತು ನೀಡುವ ಶಿಫಾರಸುಗಳು ಬಳಕೆಯ ಆಧಾರದ ಮೇಲೆ ವರ್ಗೀಕರಿಸಲ್ಪಡುತ್ತಾರೆ. ಅವುಗಳಲ್ಲಿ ಕೆಲವು ಮಾರಾಟ ಪಕ್ಷ ಸೆಲ್ ಸೈಡ್ ವಿಶ್ಲೇಷಕರು. ಇವರು ಸಾಮಾನ್ಯವಾಗಿ ಕಂಪನಿಗಳು ಅಥವಾ ಉದ್ಯಮಗಳ ಭದ್ರತೆಗಳ ಕುರಿತು ಸಾರ್ವಜನಿಕ ವಲಯದಲ್ಲಿ ಸಂಶೋಧನಾ ವರದಿಗಳನ್ನು ಪ್ರಕಟಿಸಿ ಖರೀದಿ, ಹಿಡಿತ, ಹೋಲ್ಡ್ ಅಥವಾ ಮಾರಾಟ ಸೆಲ್ ಎಂಬ ಶಿಫಾರಸುಗಳನ್ನು ನೀಡುತ್ತಾರೆ. ಈ ಶಿಫಾರಸುಗಳಲ್ಲಿ ಕಂಪನಿಯ ಭವಿಷ್ಯದ ಆದಾಯ ನಿರೀಕ್ಷೆಗಳು ಮತ್ತು ಭದ್ರತೆಯ ಭವಿಷ್ಯದ ಬೆಲೆ ಪ್ರದರ್ಶನ ಪ್ರೈಸ್ ಟಾರ್ಗೆಟ್ ಸೇರಿರುತ್ತದೆ. ಇವರು ಹೂಡಿಕೆ, ಬ್ಯಾಂಕಿಂಗ್, ಬ್ರೋಕರೇಜ್ ಮತ್ತು ಸಲಹಾ ಸೇವೆಗಳನ್ನು ಒದಗಿಸುವ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಾರೆ. ಖರೀದಿ ಪಕ್ಷ ಬೈ ಸೈಡ್ ವಿಶ್ಲೇಷಕರು. ಇವರು ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ಗಳು, ಹೆಡ್ಜ್ ಫಂಡ್ಗಳು, ಪಿಂಚಣಿ ನಿಧಿಗಳು, ಪರ್ಯಾಯ ಹೂಡಿಕೆ ನಿಧಿಗಳು, ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರು ಅಥವಾ ಪೋರ್ಟ್ಫೋಲಿಯೋ ನಿರ್ವಾಹಕರಂತಹ ಆಸ್ತಿ ನಿರ್ವಾಹಕರಾಗಿ ಕೆಲಸ ಮಾಡುತ್ತಾರೆ. ಇವರು ತಮ್ಮ ಸಂಶೋಧನೆಯೊಳಗಿನ ಬಳಕೆಗೆ ಹೂಡಿಕೆ ಶಿಫಾರಸುಗಳನ್ನು ತಯಾರಿಸುತ್ತಾರೆ. ಇವರ ಸಂಶೋಧನಾ ವರದಿಗಳು ಸಾಮಾನ್ಯವಾಗಿ ಸಂಸ್ಥೆಯ ಉನ್ನತ ನಿರ್ವಹಣಾ ತಂಡ ಅಥವಾ ಹೂಡಿಕೆ ನಿರ್ವಾಹಕರ ನಡುವೆ ಮಾತ್ರ ವಿತರಿಸಲಾಗುತ್ತವೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಲಭ್ಯವಿರುವುದಿಲ್ಲ. ಸ್ವತಂತ್ರ ಇಂಡಿಪೆಂಡೆಂಟ್ ಸಂಶೋಧನಾ ವಿಶ್ಲೇಷಕರು. ಇವರು ಪೂರ್ಣ ಸೇವಾ ಹೂಡಿಕೆ ಸಂಸ್ಥೆಗಳ ಹೊರತಾಗಿ ಕಾರ್ಯನಿರ್ವಹಿಸುವ ಸಂಶೋಧನಾ ಸಂಸ್ಥೆಗಳು ಅಥವಾ ಬುಟಿಕ್ ಫಾರ್ಮ್ಗಳಲ್ಲಿ ಕೆಲಸ ಮಾಡಿ ತಮ್ಮ ಸಂಶೋಧನೆಯನ್ನು ಚಂದಾದಾರಿಕೆ ಆಧಾರದಲ್ಲಿ ಮಾರುತ್ತಾರೆ. ಇವರ ಗ್ರಾಹಕರು ಹೂಡಿಕೆದಾರರು, ಸಂಸ್ಥೆಗಳು, ಹೂಡಿಕೆ ಬ್ಯಾಂಕರ್ರು, ನಿಯಂತ್ರಕರು, ಷೇರು ವಿನಿಮಯ ಕೇಂದ್ರಗಳು, ನಿಧಿ ನಿರ್ವಾಹಕರು ಮೊದಲಾದವರಾಗಿರಬಹುದು. ಇವರು ನಿರ್ದಿಷ್ಟ ವಿನಂತಿಗಳ ಮೇರೆಗೆ ವ್ಯವಹಾರಗಳು, ಉದ್ಯಮಗಳು ಅಥವಾ ವಲಯಗಳ ಕುರಿತು ಕಸ್ಟಮೈಸ್ ಮಾಡಿದ ಸಂಶೋಧನಾ ವರದಿಗಳನ್ನು ಒದಗಿಸುತ್ತಾರೆ. ಇವುಗಳ ಉದ್ದೇಶ ಹೂಡಿಕೆ ಚಟುವಟಿಕೆಗಳಿಂದ ಹಿಡಿದು ಸ್ಪರ್ಧಾತ್ಮಕ ಪರಿಸರವನ್ನು ಅರ್ಥಮಾಡಿಕೊಳ್ಳುವುದು ಅಥವಾ ವಿಲೀನ ಮತ್ತು ಸ್ವಾಧೀನಗಳು, ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ಸ್ ಮುಂತಾದವುಗಳಾಗಿರಬಹುದು. ಈ ಮೂರು ಪ್ರಮುಖ ವರ್ಗಗಳ ಹೊರತಾಗಿ ಪತ್ರಿಕೆಗಳು, ಮಾಧ್ಯಮ ಸಂಸ್ಥೆಗಳು ಮತ್ತು ಮಾಹಿತಿ ಸಂಗ್ರಾಹಕರು ಕೂಡ ಸಂಶೋಧನಾ ವರದಿಗಳನ್ನು ಒದಗಿಸುತ್ತಾರೆ. ಸಾರಾಂಶವಾಗಿ, ಸಂಶೋಧನಾ ವಿಶ್ಲೇಷಕರ ಪಾತ್ರವು ಆಯ್ಕೆಗಾರನ ಪಾತ್ರವಾಗಿದೆ. ಕಂಪನಿಗಳ ಸಮಗ್ರ ಅಧ್ಯಯನ ನಡೆಸುವುದು, ಅವುಗಳ ಇಂದಿನ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುವುದು, ಭವಿಷ್ಯದಲ್ಲಿ ಕಂಪನಿ ಹೇಗೆ ಕಾರ್ಯನಿರ್ವಹಿಸಬಹುದು ಎಂಬುದನ್ನು ವಿಶ್ಲೇಷಿಸುವುದು ಮತ್ತು ಆ ವಿಶ್ಲೇಷಣೆಯ ಆಧಾರದಲ್ಲಿ ಶಿಫಾರಸುಗಳನ್ನು ನೀಡುವುದು.